ತುರ್ತು ಪರಿಸ್ಥಿತಿಯ ಅಂತಹ ಒಂದು ಕಾರ್ಯಕರ್ತರ ಏನು ತ್ಯಾಗ ಇದೆ, ಒಂದು ಬಲಿದಾನ ಇದೆ, ಅವ್ರು ಪಟ್ಟ ಒಂದು ಹಿಂಸೆ. ಯಾಕಂದರೆ ಒಂದು ಸಲ ಅರೆಸ್ಟ್ ಆದಮೇಲೆ ಜೈಲಿನಲ್ಲಿ ನಾನಾ ರೀತಿಯ ಹಿಂಸೆ ಕೊಟ್ಟರು ಸಂಘದ ಕಾರ್ಯಕರ್ತರಿಗೆ. ರಾಟೆ ಅಂತ ನಾವು ಕೇಳಿರ್ಬೋದು. ರಾಟೆಗಾಗಿ ಕೈಯನ್ನು ಹಿಂದೆ ಕಟ್ಟಿ ಮೇಲೆಳೆಯುವಂಥದ್ದು. ನಮ್ಮ ಕೆಲವರಿಗೆ ತೋಳೆ ಮುರಿದು ಹೋಗುವಂಥ ಪರಿಸ್ಥಿತಿ, ಅಸಾಧ್ಯ ನೋವು. ಎಲ್ಲಿದ್ದಾರೆ ನಿಮ್ಮ ನಾಯಕರು? ಈ ರೀತಿ ಪ್ರಶ್ನೆಗಳು. ಅವಮಾನ ಅಂದರೆ ಹೇಳಬಾರ್ದು. ಅನೇಕ ಬಾರಿ ನಮ್ಮ ಒಬ್ಬರು ಅನಂತ ನಲ್ಲೂರಾಯ ಅಂತ ಸುಳ್ಳಿದಲ್ಲೊಬ್ಬರು ಕಾರ್ಯಕರ್ತರು ನನಗೆ ಕಣ್ಣಲ್ಲಿ ಈಗಲೂ ಬರುವಂಥ ಪರಿಸ್ಥಿತಿ ಏನಂದರೆ, ದೇವಸ್ಥಾನದ ಅರ್ಚಕರವರು ಅವರನ್ನು ಲಾಕಪ್ನಲ್ಲಿಟ್ಟಿದ್ರು ಪೊಲೀಸರು. ಅವರು ಏನು ಮಲಮೂತ್ರ ಅಲ್ಲೇ ಮಾಡಬೇಕಿತ್ತು, ಪುರೋಹಿತರು ಬೆಳಿಗ್ಗೆ ತಲೆ ಮೇಲೆ ಇಟ್ಕೊಂಡು ಅವರೇ ಹೊತ್ಕೊಂಡು ಅದನ್ನು ಕ್ಲಿಯರ್ ಮಾಡಬೇಕು. ಇಂತಹ ಅವಮಾನಗಳು, ಇಂತಹ ಹಿಂಸೆಗಳು, ಇಂತಹ ದೌರ್ಜನ್ಯ ಇದೆಲ್ಲ ಕೂಡ ತುರ್ತು ಪರಿಸ್ಥಿತಿಯ ಹೆಸರಿನಲ್ಲಿ ನಡೀತು.